ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತು ಮಂಗಳವಾರ, ಫೆಬ್ರವರಿ 24/2/2026. ಇವತ್ತು ರಾಯರ 431ನೇ ವರ್ಷದ ವರ್ಧಂತಿ ಮಹೋತ್ಸವ ಇರೋದ್ರಿಂದ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾರಿಡಾರ್ನೆಲ್ಲ ಒರೆಸ್ಬಿಟ್ಟು ರಂಗೋಲಿನ ಹಾಕಿ ಒಳಗಡೆ ಬಂದು ಸ್ವಲ್ಪ ಸಿಂಕ್ನೆಲ್ಲ ವಾಶ್ ಮಾಡಿಕೊಂಡೆ. ಯಾಕಂದರೆ ದೇವ್ರ ಪಾತ್ರೆಗಳನ್ನೆಲ್ಲ ಅಲ್ಲೇ ತೊಳೆಯೋದ್ರಿಂದ ಸ್ವಲ್ಪ ವಾಶ್ ಮಾಡಿಕೊಂಡೆ. ಇನ್ನು ದೇವರ ವಿಗ್ರಹನ ನೀವು ಯಾವುದರಲ್ಲಿ ತೊಳಿತೀರಾ ಅನ್ನೋದಾದರೆ ನಿಂಬೆಹಣ್ಣು, ಉಪ್ಪು ಅಥವಾ ಉಪ್ಪು ಹುಣಸೆಹಣ್ಣಲ್ಲಿ ತೊಳ್ಕೊಳ್ಬೋದು. ಅದು ಶ್ರೇಷ್ಠ ಅನಿಸುತ್ತೆ, ನೀವು ಸಾಬೂನು ಅಥವಾ ಲಿಕ್ವಿಡ್ ಏನಾದರೂ ಯೂಸ್ ಮಾಡಿ ತೊಳೆಯೋದಕ್ಕಿಂತ. ಇನ್ನು ಗುರುವಾರದೊತ್ತು ರೈಸು ಊಟ ಮಾಡ್ತಾ ಇರಲಿಲ್ಲ ನಾನು. ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಇವತ್ತು ಬೇಡ ಅಂತೇಳ್ಬಿಟ್ಟು ಮಿಲೆಟ್ ಬಿಸಿಬೇಳೆ ಭಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, 2 ಟೈಮ್ಸ್ಗೆ ಆಗುತ್ತೆ ಅಂತೇಳ್ಬಿಟ್ಟು ಬಿಸಿಬೇಳೆ ಭಾತನೇ ಮಾಡ್ಕೊಂಡಿದ್ದೀನಿ. ಇನ್ನು ದೇವರ ನೈವೇದ್ಯಕ್ಕೆ ರಸಾಯನ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಕರ್ಬೂಜ ಇತ್ತು, ಹಾಗಾಗಿ ಅದರಿಂದ ನಾನು ರಸಾಯನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ, ಬೇಗ ಕರಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕಾಯಿ ತುರಿನ ಹಾಕಿ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಹಾಕಿದ್ರೆ ನೈವೇದ್ಯ ರೆಡಿ ಆಗುತ್ತೆ. ದೇವ್ರ ಮುಂದೆ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ ಎಲ್ಲನೂ. ಆಮೇಲೆ ಸ್ಯಾರಿನ ಹಾಕ್ಕೊಂಡು ಹಳದಿ ಕಲರು ಶ್ರೇಷ್ಠ ಅಂತೇಳ್ಬಿಟ್ಟು ಆದಷ್ಟು ನಿಮ್ಮ ಹತ್ರ ಇರೋ ಹಳದಿ ಮತ್ತು ಕೇಸರಿ ಬಣ್ಣನೇ ಯೂಸ್ ಮಾಡಿ. ಅದೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗ್ಬಿಟ್ಟು ಪೂಜೆನೂ ಮುಗಿಸ್ಕೊಂಡು ಬಂದ್ವಿ.